ಈ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಧರ್ಮಸ್ಥಳದ ಅಪಪ್ರಚಾರ ಪ್ರಕರಣದಲ್ಲಿ ವಿದೇಶದಿಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ಎಂಟ್ರಿ ಆಗಿದೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತ ಸುದ್ದಿ ನಾವು ಹೇಳಿ ಆದ ನಂತರ ಈಗ ಇಡಿ ಎಂಟ್ರಿ ಆಗಿದೆ. ಆ ಮೂಲಕ ಬಿಗ್ ಇಂಪ್ಯಾಕ್ಟ್ ಇದು. ಈ ಸಂದರ್ಭಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ನಾಗೇಂದ್ರ ಬಾಬು ಕೂಡ ಧರ್ಮಸ್ಥಳದಿಂದಲೇ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಅವರನ್ನ ನಾನು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಧರ್ಮಸ್ಥಳಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಈ ಹೊತ್ತಿಗೆ, ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ ನಾಗೇಂದ್ರ ಬಾಬು? ಎಸ್ ರಂಜಿತ್, ನೋಡಿ, ಒಂದು ಕಡೆ ಈಗ ಇಡಿ ಎಂಟ್ರಿ ಆಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರಮುಖವಾಗಿ 2 ಎನ್ಜಿಒಗಳಿಗೆ ಫಾರಿನ್ ಫಂಡ್ ಬಂದಿದೆ ಅನ್ನೋ ಮಾಹಿತಿಯನ್ನು ಆಧರಿಸಿ ದೂರು ಬಂದಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ದೂರುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಒಂದಷ್ಟು ಇನ್ವೆಸ್ಟಿಗೇಷನ್, ತನಿಖೆಯನ್ನ ಮಾಡುವ ಪ್ರಕ್ರಿಯೆಗೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಇರುವಂತಹ ವಿಚಾರ ಅಂತಂದ್ರೆ, ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ನ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಖುದ್ದು ಎಸ್ಬಿಐಗೆ ಇಡಿ ಅಧಿಕಾರಿಗಳು ಲೆಟರ್ ಅನ್ನ ಕೂಡ ಬರೆದಿದ್ದು ಸ್ಥಳೀಯ ಪೊಲೀಸರಿಂದ ಒಂದು ಸಹಾಯವನ್ನ ಕೂಡ ಕೋರಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಧುಮುಕಿರುವಂತಹ ಇಡಿ ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ನ ಅಡಿಯಲ್ಲಿ ಈ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಒಡನಾಡಿ ಸಂಸ್ಥೆ ಹಾಗೂ ಸಂವಾದ ಸಂಸ್ಥೆಯ ವಿರುದ್ಧವಾಗಿ ಕೇಳಿ ಬಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಫಂಡಿಂಗ್ ಈ ಒಂದು ಸಂಸ್ಥೆಗಳಿಗೆ ಬರಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಇದರ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುತ್ತದೆ. ಹಾಗಾಗಿ ಈಗ ಈ ಒಂದು ವಿಚಾರ, ಒಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಕೂಡ ಈಗ ಎಂಟ್ರಿ ಆಗಿದ್ದು, ಎಲ್ಲೋ ಒಂದು ಕಡೆ ಮನಿ ಲಾಂಡ್ರಿಂಗ್ ಆಗಿದೆ ಅಥವಾ ಫಾರಿನ್ ಇಂದ ಫಂಡಿಂಗ್ ಆಗಿದೆಯಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಇಡಿ ಎಂಟ್ರಿ ಆಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು ಹಾಗೆ ಲೈನಲ್ಲಿರಿ. ನಾಗೇಂದ್ರ ಬಾಬು, ಸ್ಮಿತಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು, ಫಾರಿನ್ ಇಂದ ಫಂಡಿಂಗ್ ಆಗಿದೆ ಈ ಎಲ್ಲ ಬುರ್ಡೆ ಗ್ಯಾಂಗ್ಗೆ ಅನ್ನೋದು. ನಮ್ಮ ವರದಿಯ ಇಂಪ್ಯಾಕ್ಟ್ ಇದು. ಇಡಿ ಎಂಟ್ರಿ ಆಗಿದೆ, ಫೆಮಾ ಅಡಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗುತ್ತೆ ಅನ್ನೋದು. ಹೆಚ್ಚಿನ ವಿವರ ಏನಿದೆ ಸ್ಮಿತಾ? ಸ್ಮಿತಾ, ಜಸ್ಟ್ ಹೋಲ್ಡ್ ಸ್ಮಿತಾ, ಸಂಪರ್ಕ ಕಡಿತ ಆಗಿದೆ ಸ್ಮಿತಾ, ಮತ್ತೆ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಧರ್ಮಸ್ಥಳದ ಅಪಪ್ರಚಾರ ಪ್ರಕರಣದಲ್ಲಿ ವಿದೇಶದಿಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ಎಂಟ್ರಿ ಆಗಿದೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತ ಸುದ್ದಿ ನಾವು ಹೇಳಿ ಆದ ನಂತರ ಈಗ ಇಡಿ ಎಂಟ್ರಿ ಆಗಿದೆ. ಆ ಮೂಲಕ ಬಿಗ್ ಇಂಪ್ಯಾಕ್ಟ್ ಇದು. ಈ ಸಂದರ್ಭಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ನಾಗೇಂದ್ರ ಬಾಬು ಕೂಡ ಧರ್ಮಸ್ಥಳದಿಂದಲೇ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಅವರನ್ನ ನಾನು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಧರ್ಮಸ್ಥಳಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಈ ಹೊತ್ತಿಗೆ, ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ ನಾಗೇಂದ್ರ ಬಾಬು? ಎಸ್ ರಂಜಿತ್, ನೋಡಿ, ಒಂದು ಕಡೆ ಈಗ ಇಡಿ ಎಂಟ್ರಿ ಆಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರಮುಖವಾಗಿ 2 ಎನ್ಜಿಒಗಳಿಗೆ ಫಾರಿನ್ ಫಂಡ್ ಬಂದಿದೆ ಅನ್ನೋ ಮಾಹಿತಿಯನ್ನು ಆಧರಿಸಿ ದೂರು ಬಂದಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ದೂರುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಒಂದಷ್ಟು ಇನ್ವೆಸ್ಟಿಗೇಷನ್, ತನಿಖೆಯನ್ನ ಮಾಡುವ ಪ್ರಕ್ರಿಯೆಗೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಇರುವಂತಹ ವಿಚಾರ ಅಂತಂದ್ರೆ, ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ನ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಖುದ್ದು
ಎಸ್ಬಿಐಗೆ ಇಡಿ ಅಧಿಕಾರಿಗಳು ಲೆಟರ್ ಅನ್ನ ಕೂಡ ಬರೆದಿದ್ದು ಸ್ಥಳೀಯ ಪೊಲೀಸರಿಂದ ಒಂದು ಸಹಾಯವನ್ನ ಕೂಡ ಕೋರಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಧುಮುಕಿರುವಂತಹ ಇಡಿ ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ನ ಅಡಿಯಲ್ಲಿ ಈ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಒಡನಾಡಿ ಸಂಸ್ಥೆ ಹಾಗೂ ಸಂವಾದ ಸಂಸ್ಥೆಯ ವಿರುದ್ಧವಾಗಿ ಕೇಳಿ ಬಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಫಂಡಿಂಗ್ ಈ ಒಂದು ಸಂಸ್ಥೆಗಳಿಗೆ ಬರಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಇದರ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುತ್ತದೆ. ಹಾಗಾಗಿ ಈಗ ಈ ಒಂದು ವಿಚಾರ ಒಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಕೂಡ ಈಗ ಎಂಟ್ರಿ ಆಗಿದ್ದು ಎಲ್ಲೋ ಒಂದು ಕಡೆ ಮನಿ ಲಾಂಡ್ರಿಂಗ್ ಆಗಿದೆ ಅಥವಾ ಫಾರಿನ್ ಇಂದ ಫಂಡಿಂಗ್ ಆಗಿದೆಯಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಇಡಿ ಎಂಟ್ರಿ ಆಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು ಹಾಗೆ ಲೈನಲ್ಲಿರಿ. ನಾಗೇಂದ್ರ ಬಾಬು, ಸ್ಮಿತಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಫಾರಿನ್ ಇಂದ ಫಂಡಿಂಗ್ ಆಗಿದೆ ಈ ಎಲ್ಲ ಬುರ್ಡೆ ಗ್ಯಾಂಗ್ಗೆ ಅನ್ನೋದು. ನಮ್ಮ ವರದಿಯ ಇಂಪ್ಯಾಕ್ಟ್ ಇದು ಇಡಿ ಎಂಟ್ರಿ ಆಗಿದೆ, ಫೆಮಾ ಅಡಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗುತ್ತೆ ಅನ್ನೋದು. ಹೆಚ್ಚಿನ ವಿವರ ಏನಿದೆ ಸ್ಮಿತಾ? ಸ್ಮಿತಾ, ಜಸ್ಟ್ ಹೋಲ್ಡ್ ಸ್ಮಿತಾ, ಸಂಪರ್ಕ ಕಡಿತ ಆಗಿದೆ ಸ್ಮಿತಾ, ಮತ್ತೆ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀನಿ. ನೋಡಿ, ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಧರ್ಮಸ್ಥಳದ ಅಪಪ್ರಚಾರ ಪ್ರಕರಣದಲ್ಲಿ ವಿದೇಶದಿಂದ ಹಣ ಸಂದಾಯ ಆಗಿರೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಇಡಿ ಎಂಟ್ರಿ ಆಗಿದೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತ ಸುದ್ದಿ ನಾವು ಹೇಳಿ ಆದ ನಂತರ ಈಗ ಇಡಿ ಎಂಟ್ರಿ ಆಗಿದೆ. ಆ ಮೂಲಕ ಬಿಗ್ ಇಂಪ್ಯಾಕ್ಟ್ ಇದು. ಈ ಸಂದರ್ಭಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ನಮ್ಮ ಸೀನಿಯರ್ ಆಂಕರ್ ಸ್ಮಿತಾ ರಂಗನಾಥ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆ ನಮ್ಮ ನಾಗೇಂದ್ರ ಬಾಬು ಕೂಡ ಧರ್ಮಸ್ಥಳದಿಂದಲೇ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಅವರನ್ನ ನಾನು ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಧರ್ಮಸ್ಥಳಕ್ಕೆ ಈಗ ಇಡಿ ಎಂಟ್ರಿ ಆಗಿದೆ. ಈ ಹೊತ್ತಿಗೆ, ಈ ಕ್ಷಣಕ್ಕೆ ಏನ್ ಮಾಹಿತಿ ಇದೆ ನಾಗೇಂದ್ರ ಬಾಬು? ಎಸ್ ರಂಜಿತ್, ನೋಡಿ, ಒಂದು ಕಡೆ ಈಗ ಇಡಿ ಎಂಟ್ರಿ ಆಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರಮುಖವಾಗಿ 2 ಎನ್ಜಿಒಗಳಿಗೆ ಫಾರಿನ್ ಫಂಡ್ ಬಂದಿದೆ ಅನ್ನೋ ಮಾಹಿತಿಯನ್ನು ಆಧರಿಸಿ ದೂರು ಬಂದಂತ ಹಿನ್ನೆಲೆಯಲ್ಲಿ, ಸಾಕಷ್ಟು ದೂರುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಒಂದಷ್ಟು ಇನ್ವೆಸ್ಟಿಗೇಷನ್ ತನಿಖೆಯನ್ನ ಮಾಡುವ ಪ್ರಕ್ರಿಯೆಗೆ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಇರುವಂತಹ ವಿಚಾರ ಅಂತಂದ್ರೆ, ಕಳೆದ 5 ವರ್ಷಗಳ ಟ್ರಾನ್ಸಾಕ್ಷನ್ ನ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಖುದ್ದು ಎಸ್ಬಿಐಗೆ ಇಡಿ ಅಧಿಕಾರಿಗಳು ಲೆಟರ್ ಅನ್ನ ಕೂಡ ಬರೆದಿದ್ದು ಸ್ಥಳೀಯ ಪೊಲೀಸರಿಂದ ಒಂದು ಸಹಾಯವನ್ನ ಕೂಡ ಕೋರಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಧುಮುಕಿರುವಂತಹ ಇಡಿ ಫೆಮಾ ಆಕ್ಟ್ ನ ಅಡಿಯಲ್ಲಿ ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ನ ಅಡಿಯಲ್ಲಿ ಈ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಒಡನಾಡಿ ಸಂಸ್ಥೆ ಹಾಗೂ ಸಂವಾದ ಸಂಸ್ಥೆಯ ವಿರುದ್ಧವಾಗಿ ಕೇಳಿ ಬಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಫಂಡಿಂಗ್ ಈ ಒಂದು ಸಂಸ್ಥೆಗಳಿಗೆ ಬರಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಡಿ ಎಂಟ್ರಿ ಆಗಿ ಇದರ ಒಂದು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುತ್ತದೆ. ಹಾಗಾಗಿ ಈಗ ಈ ಒಂದು ವಿಚಾರ ಒಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಕೂಡ ಈಗ ಎಂಟ್ರಿ ಆಗಿದ್ದು ಎಲ್ಲೋ ಒಂದು ಕಡೆ ಮನಿ ಲಾಂಡ್ರಿಂಗ್ ಆಗಿದೆ ಅಥವಾ ಫಾರಿನ್ ಇಂದ ಫಂಡಿಂಗ್ ಆಗಿದೆಯಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಇಡಿ ಎಂಟ್ರಿ ಆಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು ಹಾಗೆ ಲೈನಲ್ಲಿರಿ. ನಾಗೇಂದ್ರ ಬಾಬು, ಸ್ಮಿತಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಫಾರಿನ್ ಇಂದ ಫಂಡಿಂಗ್ ಆಗಿದೆ ಈ ಎಲ್ಲ ಬುರ್ಡೆ ಗ್ಯಾಂಗ್ಗೆ ಅನ್ನೋದು. ನಮ್ಮ ವರದಿಯ ಇಂಪ್ಯಾಕ್ಟ್ ಇದು ಇಡಿ ಎಂಟ್ರಿ ಆಗಿದೆ, ಫೆಮಾ ಅಡಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗುತ್ತೆ ಅನ್ನೋದು. ಹೆಚ್ಚಿನ ವಿವರ ಏನಿದೆ ಸ್ಮಿತಾ?